ಮೊನ್ನೆ ನಗರಸಭೆಗೆ ಪುತ್ತೂರು ನಗರಸಭೆಗೆ ನಡೆದಿರತಕ್ಕಂತಹ ಚುನಾವಣೆಯ ಫಲಿತಾಂಶ ಇವತ್ತು ಬಂದಿದೆ. ಎರಡೂ ವಾರ್ಡ್ಗಳಲ್ಲಿ ಕೂಡ ಪುತ್ತಿಲ ಪರಿವಾರ ಸ್ಪರ್ಧೆಯನ್ನ ಮಾಡಿತ್ತು. ಮತದಾರ ಕೊಟ್ಟಿರತಕ್ಕಂತಹ ತೀರ್ಪಿಗೆ ನಾವು ತಲೆಯನ್ನ ಬಾಗ್ತೇವೆ ಮತ್ತು ಗೌರವಿಸ್ತೇವೆ. ಒಂದು ಕಡೆಯಲ್ಲಿ ಎರಡನೇ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿ ಮತವನ್ನ ಗಳಿಸಿ ಎರಡನೇ ಸ್ಥಾನವನ್ನ ಪಡೆದಿದ್ದಾರೆ. ಇನ್ನೊಂದು ವಾರ್ಡಿನಲ್ಲಿ ಸ್ಪರ್ಧೆಯನ್ನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾರು ಕೂಡ ರಾಷ್ಟ್ರೀಯ ನಾಯಕರು ಅಥವಾ ರಾಜ್ಯ ನಾಯಕರು ಬಂದು ಆ ಚುನಾವಣೆಯ ಸಂದರ್ಭದಲ್ಲಿ ಮತವನ್ನ ಯಾಚಿಸಲಿಲ್ಲ. ನಮ್ಮಲ್ಲಿ ಕಾರ್ಯಕರ್ತರೇ ನಾಯಕರು ಇರುವಂತದ್ದು. ಶ್ರೀನಿವಾಸ ಕಲ್ಯಾಣೋತ್ಸವದ ಜರೂರಿನಲ್ಲಿ ಎಲ್ಲರೂ ಕೂಡ ಆ ಶ್ರೀನಿವಾಸ ಕಲ್ಯಾಣೋತ್ಸವದ ಯಶಸ್ಸಿನ ಹಿಂದೆ ಕೆಲಸ ಮಾಡಿದರ ಪರಿಣಾಮವಾಗಿ ಚುನಾವಣೆಯಲ್ಲಿ ಮನೆಯನ್ನ ಸಂಪರ್ಕ ಮಾಡಲಿಕ್ಕೆ ಒಂದಷ್ಟು ಕಷ್ಟ ಸಾಧ್ಯ ಆಯಿತು. ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳ ನಡುವೆ ನಮ್ಮ ಅದು ಸ್ಪರ್ಧೆ ಇದ್ದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮತದಾರ ಎರಡೂ ಕ್ಷೇತ್ರದಲ್ಲಿ ಕೂಡ ನಮಗೆ ಒಂದಷ್ಟು ಶಕ್ತಿಯನ್ನು ತುಂಬತಕ್ಕಂತ ಮತ್ತು ನಮ್ಮ ಅಭ್ಯರ್ಥಿಗಳಿಗೆ ಮತವನ್ನ ಹಾಕುವುದರ ಜೊತೆಗೆ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಆಶೀರ್ವಾದವನ್ನ ಮಾಡಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ಈ ಎರಡೂ ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಯಾರು ಚುನಾವಣೆಗೆ ಸ್ಪರ್ಧೆ ಮಾಡಿದಾರ ಅವರು ಅತ್ಯಂತ ಸಕ್ರಿಯರಾಗಿ ಆ ಕ್ಷೇತ್ರದ ವಾರ್ಡಿನ ಅಭಿವೃದ್ಧಿ ಮತ್ತು ಸಾಮಾಜಿಕ ವ್ಯವಸ್ಥೆಯ ಜೊತೆಗೆ ನಿರಂತರವಾಗಿ ಇರ್ತಾರೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡ್ತಾ ಆ ಚುನಾವಣೆಯಲ್ಲಿ ನಮಗೆ ಆಶೀರ್ವಾದ ಮಾಡಿ ಸಹಕರಿಸಿದಂತಹ ಆ ಎರಡೂ ವಾರ್ಡಿನ ಜನತೆಗೂ ಕೂಡ ಪುತ್ತಿಲ ಪರಿವಾರದ ಪರವಾಗಿ ಹೃದಯ ತುಂಬಿದ ಕೃತಜ್ಞತೆಯನ್ನ ಮತ್ತು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಜಯಗಳಿಸಬಹುದು ಅನ್ನತಕ್ಕಂತಹ ವಿಶ್ವಾಸ ನಮ್ಮ ಜೊತೆಗಿತ್ತು. ಕಾರ್ಯಕರ್ತರು ಅಹೋರಾತ್ರಿ ಕೆಲಸವನ್ನ ಮಾಡಿದ್ರು. ಆದರೆ ಒಂದಷ್ಟು ಆ ಚುನಾವಣೆಯ ಸಂದರ್ಭದಲ್ಲಿ ನಡೆದಿರತಕ್ಕಂಥ ಅಮಿಷಗಳು, ಹಣದ ವ್ಯವಸ್ಥೆಗಳು ಇದು ಒಂದಷ್ಟು ನಮ್ಮ ನಿರೀಕ್ಷಿತವಾಗಿರತಕ್ಕಂಥ ಮತವನ್ನ ಗಳಿಸುವಲ್ಲಿ ವಿಫಲವಾದವು. ಖಂಡಿತ ಎರಡೂ ಪಕ್ಷದವರು ಕೂಡ ಆ ಚುನಾವಣೆಯ ಸಂದರ್ಭದಲ್ಲಿ ಯಾವ ಎಲ್ಲ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅವೆಲ್ಲವನ್ನ ಮಾಡಿದ್ದಾರೆ. ಅದು ಚುನಾವಣೆಯ ಸಂದರ್ಭದಲ್ಲಿ ಇರುವಂತದ್ದು. ಬಹುಶಃ ಈ ರಾಷ್ಟ್ರೀಯ ಪಕ್ಷಗಳ ಎರಡೂ ಪಕ್ಷಗಳ ನಡುವಲ್ಲಿ ಈ ರೀತಿಯ ಚುನಾವಣೆ ನಡೆದಿರುವಂತದ್ದು ನಮಗೆ ಆರಂಭ ಈ ವಾರ್ಡ್ಗಳಲ್ಲಿ ನಡೆಯುವಂಥದ್ದು ಪ್ರಥಮ. ನಾವು ಝೀರೋದಿಂದ ಬೆಳೆದು ಬಂದವರು. ಆದರೆ ರಾಷ್ಟ್ರೀಯ ಪಕ್ಷಗಳು ಎರಡೂ ಸಂದರ್ಭದಲ್ಲಿ ಕೂಡ ಒಂದು ವಾರ್ಡಲ್ಲಿ ಒಂದು ಪಕ್ಷ, ಇನ್ನೊಂದು ವಾರ್ಡ್ನಲ್ಲಿ ಇನ್ನೊಂದು ಪಕ್ಷ ಗೆದ್ದಿರುವಂತದ್ದು. ಆ ಹಿನ್ನೆಲೆ ನಮಗೆ ಸಂತೋಷ ಇದೆ. ಅಷ್ಟು ದೊಡ್ಡದಾಗಿರ್ತಕ್ಕಂತಹ ಅಂತರವನ್ನ ಕಾಪಾಡುವಲ್ಲಿ ಮತದಾರ ನಮಗೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ. ಮುಂದಿನ ದಿವಸದಲ್ಲಿ ಇದೆಲ್ಲವೂ ಇನ್ನಷ್ಟು ಯಶಸ್ವಿಯಾಗಿ ಕೆಲಸ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ. ಖಂಡಿತ ಭಾರತೀಯ ಜನತಾ ಪಕ್ಷ ಯಾರ ಪಿತ್ರಾರ್ಜಿತ ಸೊತ್ತು ಅಲ್ಲ ಅನ್ನೋದನ್ನ ಅದರ ಕಾರ್ಯಕರ್ತರು, ನಾಯಕರು ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಕೊನೆಯ ಹೇಳಿಕೆ ಅದು ಕಾರ್ಯಕರ್ತರಿಗೆ ಸಾಕಷ್ಟು ನೋವನ್ನ ತಂದಿರಬಹುದು ಅಂತ ನಾನು ಭಾವಿಸಿದ್ದೇನೆ. ಅದು ಯಾವ ಯೋಚನೆಯ ನಡುವೆ ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮತ್ತು ಆ ಹೇಳಿಕೆಗೆ ಮುಂದಿನ ದಿವಸದಲ್ಲಿ ದೇವದುರ್ಲಭ ಕಾರ್ಯಕರ್ತ ಅನ್ನುವನು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡ್ತಾನೆ ಅನ್ನುವಂಥದ್ದು ಮುಂದಿನ ದಿವಸದಲ್ಲಿ ಗೊತ್ತಾಗ್ತದೆ. ಹಿರಿಯರ ಬಗ್ಗೆ ನಾವೇನು ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಡೋದಕ್ಕೆ ಇಷ್ಟಪಡುವುದಿಲ್ಲ. ಕಾರ್ಯಕರ್ತರು, ನಮ್ಮ ನಾಯಕರು, ನಮ್ಮ ಜೊತೆಗೆ ಇರುವವರು ಎಲ್ಲರನ್ನ ಕೂಡ ಸೇರಿಸಿಕೊಂಡು ಮುಂದಿನ ದಿವಸದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳು, ಹಿಂದುತ್ವವನ್ನ ಪ್ರತಿಪಾದನೆ ಮಾಡತಕ್ಕಂತ ವ್ಯವಸ್ಥೆಗಳು, ಯಾವ ಸರ್ಕಾರದ ಹಿಂದೂ ವಿರೋಧಿ ಧೋರಣೆಗಳ ವಿರುದ್ಧ ಮುಂದಿನ ದಿವಸಗಳಲ್ಲಿ ದಿಟ್ಟದಾಗಿರತಕ್ಕಂತ ಹೆಜ್ಜೆಯನ್ನು ಇಟ್ಟು ಹಿಂದೂ ವಿರೋಧಿ ಧೋರಣೆಯನ್ನ ನಾವು ಖಂಡಿಸ್ತೇವೆ ಮತ್ತು ಹಿಂದುತ್ವವನ್ನ ಪ್ರಬಲವಾಗಿ ನಾವು ಪ್ರತಿಪಾದನೆ ಮಾಡ್ತೇವೆ. ಮುಂದಿನ ದಿವಸದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ನಡೀತದೆ ಮತ್ತು ಕಾರ್ಯಕರ್ತರ ಆಶಯಗಳು ಏನಿದೆ ಮತ್ತು ನಮ್ಮ ಜೊತೆಗೆ ಇರತಕ್ಕಂತ ಸಂಘದ ಹಿರಿಯರು, ಪಕ್ಷದ ಹಿರಿಯರು, ಅವರ ಯೋಚನೆಗಳು ಯಾವ ರೀತಿ ಇರ್ತದೆ ಅನ್ನುವ
ನಿಟ್ಟಿನಲ್ಲಿ ಆ ಕೆಲಸ ಕಾರ್ಯಗಳು ಮುಂದಿನ ದಿವಸದಲ್ಲಿ ನಡೆಯಬಹುದು. ನಾವು ಪ್ರಬಲವಾಗಿ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಆ ಕಾರ್ಯಕರ್ತರ ಭಾವನೆಗಳಿಗೆ ಅನುಗುಣವಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇರಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಸ್ಪರ್ಧೆ ಮಾಡಿರುವವರು. ಈಗ ನಗರ ಪಾಲಿಕೆಯ ಚುನಾವಣೆಯಲ್ಲಿ ಕೂಡ ನಾವು ಅದನ್ನೇ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಯಾರಿಗೂ ಅದು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಮತ್ತು ತೊಂದರೆ ಆಗುತ್ತೆ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಉತ್ಸವದ ಯಶಸ್ಸಿನ ಹಿಂದೆ ಸಾಕಷ್ಟು ಪರಿಶ್ರಮ ನಮ್ದಿದೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಅದು ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ರಮ, ಅದು ಹಿಂದೆಯೇ ನಿಗದಿಯಾಗಿರುವಂಥದ್ದು, ಚುನಾವಣೆ ಬರುವುದಕ್ಕಿಂತ ಮೊದಲೇ ನಿಗದಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮದ ಯಶಸ್ಸು ಅದು ಧಾರ್ಮಿಕ ಕಾರ್ಯಕ್ರಮ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆ ಹಿನ್ನೆಲೆಯಲ್ಲಿ ನಮ್ಮ ನಾಯಕರು ಅನ್ನುವರು ಕೂಡ ಆ ಕಾರ್ಯಕ್ರಮದಲ್ಲಿ ಸಕ್ರಿಯರಾಗಿದ್ದ ಕಾರಣ ನಮ್ಮ ನಾಯಕರಿಗೆ ಆ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ವಾರ್ಡಿಗೆ ಹೋಗಿ ಕೆಲಸ ಮಾಡಲಿದ್ದಕ್ಕೆ ಒಂದಷ್ಟು ಕಷ್ಟ ಸಾಧ್ಯ ಆಯಿತು. ನಮ್ಮ ಕಾರ್ಯಕರ್ತರೇ ನಾಯಕರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರತಿಕ್ರಿಯೆ ಮತದಾರರಿಂದ ಸಿಕ್ಕಿದೆ ಮತ್ತು ರಕ್ತೇಶ್ವರಿ ವಾರ್ಡ್ನಲ್ಲಿ ನಾವು 2ನೇ ಸ್ಥಾನವನ್ನು ಪಡೆದಿದ್ದೇವೆ. ಏನು ನಮ್ಮನ್ನು ಭಾರಿ ಜನರು ದೂರ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಅಲ್ಲ. ಆದ್ರೆ ನಮಗೆ ನಾವೆಲ್ಲರೂ ಇಲ್ಲಿ ಸ್ಥಳೀಯವಾಗಿದ್ದವರು ಯಾರ ಜೊತೆಗೂ ಮಾತುಕತೆಯನ್ನು ಮಾಡಲಿಲ್ಲ. ನಮ್ಮ ಹಿರಿಯರು ಅದು ಸರಿಯಾಗಬೇಕು ಅನ್ನುವಂತ ಯೋಚನೆ ಅಡಿಯಲ್ಲಿ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರ ಜೊತೆ ಮಾತುಕತೆ ಆಗಿರಲಿಲ್ಲ ಸರ್. ಚುನಾವಣೆಯ ಸಂದರ್ಭ ಮತ್ತು ಸನ್ನಿವೇಶಗಳು ಇವು ಎರಡನ್ನು ಗಮನದಲ್ಲಿಟ್ಟುಕೊಂಡು ನಾವು ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಇದನ್ನೇ ಉಲ್ಲೇಖ ಮಾಡಿರುವಂತದ್ದು. ಯೋಗಿ ಮತ್ತು ಮೋದಿ ಮಾದರಿಯ ಆಡಳಿತವೇ ಈ ರಾಜ್ಯದಲ್ಲಿ ಇರಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ಕೆಲಸ ಮಾಡಿದವರು. ಪರಿಸ್ಥಿತಿಗೆ ಅನುಗುಣವಾಗಿ ಯಾವ ರೀತಿ ನಡೆ ಇರ್ತದೆ ಅನ್ನುವಂಥದ್ದು ಆ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಇದು ಮೋದಿಯ ವಿರುದ್ಧವಾಗಿ ಹೋಗುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಎಲ್ಲರದ್ದು ಕೂಡ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭಗಳಲ್ಲಿ ಏನು ಕಾರ್ಯಕರ್ತರ ಮತದಾರರ ಭಾವನೆಗಳು ಏನಿದೆ ಅನ್ನುವಂಥದ್ದನ್ನ ನೋಡಿಕೊಂಡು ಆ ಸಂದರ್ಭದಲ್ಲಿ ನಾವು ಸೂಕ್ತವಾಗಿರ್ತಕ್ಕಂಥ ಹೆಜ್ಜೆಯನ್ನು ಇಡ್ತೇವೆ. ಎಲ್ಲ ರೀತಿಯ ಯಾವುದೇ ಚರ್ಚೆಗಳು ನಡೆದಿಲ್ಲ. ಅಭ್ಯರ್ಥಿ ಬದಲಾವಣೆ ಆಗಬೇಕು, ಅಭ್ಯರ್ಥಿ ಇಂಥವರಿಗೆ ಕೊಡಬೇಕು ಅನ್ನುವಂಥದ್ದು ನಾವು ಯಾರ ಜೊತೆ ಚರ್ಚೆಯನ್ನು ಮಾಡಿಲ್ಲ.